ನೀನು 3 ದಿನ ಹಡಿ, ನಾನು 3ನೇ ದಿನ ಸವಾಲ್ ಏನು ಕೇಳಿದ್ಯೋ ಏನೆನ್ನುವುದು ಈ ಮನದ ಧರ್ಮವಾಗಿರುವುದು ಎನ್ನುವುದು ಅಹಂ. ಶ್ರೀರಾಜನ ಪರ್ವಿ ಸಾಕಿನ ನಮ್ಮ ಒಣಕಲ್ಲ ಎನ್ನ ಅಲ್ಪ ಕಲೆ ಮೆಚ್ಚಿ 101 ರೂಪಾಯಿ ಕೊಟ್ಟ ಅವ್ರಿಗೆ ಆಭಾರಿ ಅದೇ ಕೇಳಿದ್ರೇನ್ರಿ ದೈವ ಇವನ ಬಾಯಾಗ ಮಾಸ್ತರ ಯಾಕೆ ಬೇರೆ ಹೊಡೆಯಲ್ಲ ಯಾಕೆ ನನ್ನ ನಿನ್ನ ಭಜನೆ ಅಂದ್ರೆ ಜನ ಹುಚ್ಚಂತ ಕೊಡಿದ್ದೀವಿ ಹೊಸ ಹಾಡು ನಾ ಏನ್ ಹೇಳಿ ದಾಟಿ ಅವನು ಹಚ್ಚೋಲ್ಲ ಸಾಹಿತ್ಯ ಬೇರೆ ಬೇಕು ಹಾಡಿದ್ದು ಬೇಡ ಸಂಗೊಳ್ಳಿ ರಾಯಣ್ಣ ಅದನ್ನು ಎಷ್ಟು ಸಲ ಹಾಡಿದಿ ನೀವು ಕೇಳಿದಿ ಹೌದಾ ಹೌದಲ್ಲ ನಂದ ಹಂಗಲ್ ಮಾಸ್ತರ ಅಂದ್ರೆ ತರ್ಪ ಇಲ್ದಂಗ ಕರೀತಾರ ಕೊಟ್ಟ ನೋಡ ಈ ತಿಂಗಳ ನನಗೆ ಖುಷಿತ ಕೇಳ ಇಲ್ಲ ನಿತ್ಯ ಮಾಡಕ್ ಹೋದ್ರು ಯಾಕೋ ನನ್ನ ಮಾಸ್ತರ ನಿನ್ನ ಬಸನಿ ಶಾಲೆಗೆ ದೈವ ಪಾಯಿಂಟ್ ಕೊಡಲಿಲ್ಲ ಹಂಗಿಲ್ಲ ಕಿಸಬಾಯಿ ಗೂಟ ಬಡದನಿ ಜೋಗವ್ವ ತರ ದಯವ ಹಂಗೆಲ್ಲ ಅನ್ಬೇಡ ಕತ್ತಿ ಕೈವಲ್ಲ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಪಕ್ಕಾನಿ ಓದಿದವಾಗಿದ್ರೆ ಮೊನ್ನೆ ಒಂದು ಶರ್ಟ್ ಹಾಕಿದ್ದೀನಿ ನನಗೆ ಅದು ಬೇಡ ಏನ್ ಹಾಕಿದ್ದೇನೆ ಮೊನ್ನೆ ನಮ್ಮ ಧಾರವಾಡ ಕೋರ್ಟ್ ಸಂಗೊಳ್ಳಿ ರಾಯಣ್ಣಗ ನೇನ್ ಹಾಕುವ ಮುನ್ನ ಏನಂತ ಆದೇಶ ಹೊರಡಿಸಿಕ್ಕಂತ ಕೇಳಿದ್ದೀನಿ ಮೊನ್ನೆ ಗುಂಡ್ರಕಲ್ಲೇ ಬರ್ಲಿಲ್ಲ ಇವತ್ತೇನು ಕೇಳ್ತಾರೆ ಹೇಳ ಮತ್ತು ಹೊಸದನ್ನದ ರಾಯಣ್ಣನ ಹಿಂದ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಲಮಾಣೀಯವಾದನೊಬ್ಬ ಅವನ ಹೆಸರು ಏನ ಯಾಕೆ ಲಮಾಣಿ ಅಂತಂದ್ರೆ ತೋರಿಸ್ತಾನ ಯಾವ್ದ ರಾಯಣ್ಣನ ಗುಂಪನೆ ಆಗ್ಬಿಟ್ಟೆ ನಾ ಸುಳ್ಳ ಸೊಳ್ಳ ಹೋಗ್ತೂರಲ್ಲ ಲಮಾಣಿಯರ ಮಗನೊಬ್ಬವ ಅವ ಯಾವ ಊರವ ಅವನ ಹೆಸರೇನ ರಾಯಣ್ಣನ ಹಿಂದ ದೇಶಕ್ಕಾಗಿ ದುಡಿದವ ಇಂಥವ್ ಕೇಳೆ ಸ್ವಾಮ್ಯರಾವ್ ಅಂತ ಕೇಳ ಹೇಳಿಲ್ಲ ಅಂದ್ರೆ ಒಪ್ಪರೆ ಮೀಸೆ ಸ್ವಾಮ್ಯರಾವ್ ದುಡ್ದಾನೆ ಯಾರಂತ ಕೇಳ್ಬಿಟ್ಟೆ ಲಮಾಣಿಯರ ಯಾವ ದುಡ್ದಾನ ಅವ್ನು ಯಾಕೆ ಸವಾಲ್ ಬರ್ಕೊಳ್ಬೇಡ್ರಿ ಸವಾಲ್ ಸರ 4 ನಿಮಿಷ